ಸೊ ನೋಡ್ರಿ ನಮ್ಮ ಮನೆಗೆ ಹಾಲು ಉಕ್ಕಿಸಿದ್ವಿ ಇದೇ ಒತ್ಕೋಬೇಕದ ಹಾಲು ಉಕ್ಕೋಬೇಕು. ಹೆಂಗೈತೆ ಮನೆ ನೋಡ್ರಿ. ದೇವಸ್ಥಾನಕ್ಕೆ ಬಂದ್ವಿ, ಮಾರಮ್ಮ ದೇವಸ್ಥಾನಕ್ಕೆ. ನೋಡಮ್ಮ ಡೆಲಿವರಿ ಆಯ್ತು ಅಂತಂದ್ರೆ ಬರೀ ಕಾಯಿ ಅಷ್ಟೇ ಚೇಂಜ್ ಮಾಡಿದ್ರೆ ಆಯ್ತು ಅಂತೇಳಿ ಮಳೆಯಲ್ಲಿ ಬರ್ತಾ ಇದ್ರಿ ಅಪ್ಪ ಮತ್ತು ಅವ್ರ ತಂಗಿ. ಅದು ಸ್ಲಿಪ್ಪಾಗಿ ಕಾಲಿಗೆ ಏಟಾಗಿ ಸ್ವಲ್ಪ ಅವ್ರ ತಂಗಿಗೆ. ಬರೀ ಇಷ್ಟಕ್ಕೊಂದು ಐಟಮ್ಸ್ ತಗೊಂಡಿವಿ ನಾವು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ನಾನು ಚಪಾತಿ ತಗೊಂಡಿನಿ, ಮಮತಾ ಅನ್ನ ಸಾಂಬಾರು ತಗೊಂಡಾಳ. ಊಟ ಮಾಡಕತ್ತೀವಿ ಇಬ್ಬರು. ಊಟ ಮಾಡಿ ಹೋಗ್ಬೇಕು. ನಮ್ಮ ಮನೆಯಾಗೆ ಕೆಲಸ ಅದ ಭಾಳ ಮಾಡೋದು. ನಾವು ಅನ್ನ ಸಾಂಬಾರು ಊಟ ಮಾಡತ್ತೀವಿ. ಮನೆಗೇನು ಅಡುಗೆ ಮಾಡಿಲ್ಲ, ಅದ್ರ ಸಂಬಂಧ ಊಟ ಮಾಡಿ ಪೂಜೆ ಸಾಮಾನು ತಗೊಂಡು ಹೋಗ್ಬೇಕು. ಸೊ ನೋಡ್ರಿ, ಮನೆ ಇವತ್ತು ಗ್ರೂಪ್ ವಯಸ್ಸು ಐತಲ್ಲ, ಹಂಗಾಗಿ ಹೂವು ತನಕ ಬಂದೀವಿ. ಮಾಡಬೇಕು ಇವಾಗೆಲ್ಲ ಪೂಜೆ ಐಟಮ್ಸ್ ಎಲ್ಲ ತನಕ ಬಂದಲ್ಲ. ಮಮತಾ ತಗೊಂಡಿವಿ. ಕಾಯಿ ತಗೋಬೇಕಲ್ಲ. ಇದು ಕಳ್ಸಿದ್ಕಾಯಿ ಹೂವು ತಗೊಂಡಿವಿ. ಕಳ್ಸಿದ ಕಾಯಿ ಒಂದು ತಗೋಬೇಕು. ಎಲ್ಲಿ ಸಿಗುತ್ತಾಗ? ಹಾಂ, ಏನೇನು ಐಟಮ್ಸ್ ಬೇಕು ಮನೆಗೆ ತಗೊಂಡು. ಸೊ ಇವಾಗ ನಾವು ಎಲ್ಲಿಗೆ ಬಂದೀವಪ್ಪ ಅಂದರೆ, ಎಷ್ಟು ಚಂದ ಐತಿ ಹುಡುಗಿ ಥರನೇ. ಇವಾಗ ಇಲ್ಲಿ ಅಂತ ಅನ್ನಕ್ಕೆ ಬಂದೀವಿ ಅಂದ್ರೆ ಪೂಜಾ ಐಟಮ್ಸಿಗೆ ಬೇಕಾಗ್ತಾವಲ್ಲ, ಗಂಟಿ ಮತ್ತು ಏನಾದರೂ ದೇವ್ರ ಮೂರ್ತಿಗಳು, ಆ ಥರದ್ದು ಏನೋ ತಗೊಳಕ್ಕೆ ಬಂದಮ್ಮ ಅಂತ ಇಷ್ಟದವಿಲ್ಲೆಲ್ಲ ತಗೊಳಕ್ಕೆ ಬಂದೀವಿ. ತಗೊಂಡ್ರಿ ಏನೇನು ಏನು ಬೇಕು? ಏನು ತಗೊಂತ ಇವಾಗ? ಇದೆ ಯಾಕೆ? ವಾಸ್ತು ಗಿಡನ ಇದು? ಇದನ್ನೆಲ್ಲ ಇಡ್ತಿ ಹೇಳ? ಎಲ್ಲಿ ಇಡ್ತದ? ನೋಡ್ರಿ, ವಾಸ್ತು ಗಿಡ ನೋಡೋಣ. ಇದೇನು ಹೇಳಿದ? ಇದು ಅದೇ ಥರನೇ. ಇವು ಅಂದ್ರೆ ಆಗ್ತಿರೋ ಅಂದರೆ ತಡೀತಾರ. ಹಾಂ ನೋಡ್ರಿ, ಗೋಡೆಗೆ ಮಳೆ ಹೊಡಿಬಾರ್ದು ಅಂತೇಳಿ ನಾವು ಇದನ್ನ ತಗೊಳಕತ್ತೀವಿ. ಇದು ಯಾವ ಥರ ತಡೆಯುತ್ತೆ ಅಂತಲೇ ಗೊತ್ತಿಲ್ಲ. ಇದು ಗೋಡೆಗೆ ಅಂಟಿದ್ರೆ ಬೀಳಲ್ವಾ? ಹಾಂ, ಇದನ್ನ ಯಾವ ಥರ ಹಚ್ಬೇಕಪ್ಪ? ಡಿಸ್ಕ್ರೂ ಅಂದರೆ ಸುಮ್ಮನೆ ಇದು ಗಡಿಯಾರ, ಕನ್ನಡಿಗಳು. ಟೈಟ್ ಏನಿಲ್ಲ, ಸುಮ್ಮನೆ ಒಳಗಡೆ ಒಂದು ಗಮ್ ಇರುತ್ತಾ ಅಂದಾಗ ಅನ್ಸ ಕಿತ್ತಲ್ವಾ ಅಂತ. ಸ್ಟೋನ್ ಫುಲ್ ಸ್ಟೋನ್ ಚೆನ್ನಾಗಿದೆ. ನೋಡಮ್ಮ ಬರ್ರಿ, ತಗೊಂಡವಮ್ಮ. ಇದಾದ್ರೆ ಮಾಮೂಲಿ ಮಳೆ ಥರನೇ ಕಾಣಿಸುತ್ತೆ. ಚಿಕ್ಕ ಹೋಲ್ ಐತಲ್ಲ, ಅದ್ರೊಳಗೆ ಸೇರ್ಬೇಕಲ್ಲ ಅಂತ. ದೀಪ ಈ ಕನ್ನಡಿ ಎಲ್ಲ ನೀವು ತಗೊಳ್ತಿರಲ್ಲ, ಇದು ಚೆನ್ನಾಗಿರುತ್ತೆ ಸ್ಟೋನ್. ಅದಕ್ಕೆ ಫ್ರೇಮ್, ದೇವರು ಫ್ರೇಮ್. ಅದೇ ಇವಾಗ 2 ತಗೊಂಡು ಹೋಗ್ತೀವಿ. ಕರೆಸ್ಟಾಗಿ ಕೂತ್ಕೊಂಡ್ರೆ ಬಂದು ತಗೊಂಡು ಹೋಗ್ತೀವಿ. ಅದೇ ಫಸ್ಟ್ ಹೇಳ್ತು. ಹಾಂ, ಇವಾಗ ದೇವರಿಗೆ ಪಣಿತಿ ಅಂದರೆ ದೀಪ ಸಾಮಾನು ತಗೊಳಕತ್ತಲ್ಲ. ಇವಾಗ ದೇವ್ರಿಗೆ ಪೂಜೆ ಮಾಡ್ಬೇಕಲ್ಲ. ಈ ಥರದ್ದಲ್ಲ, ನಾರ್ಮಲ್ ಬರುತ್ತೆ ನೋಡಿ. ಸ್ವಲ್ಪ ನೀ ಈ ಕಡೆ ಬಾ. ನೀನು ಕೈ ಮುಚ್ಚೇನ ನೋಡಿ ನನಗೆ ಸಾಕಾಗ್ಬಿಟ್ಟೆ. ಆಕೆಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದರೆ, ಅವ್ರ ಊರವ್ರು ಯಾರನ್ನ ನೋಡ್ತಾರೆ ವೀಡಿಯೋಸ್ ಅಂತ ಇಷ್ಟ ಇಲ್ಲ. ಕರೆಸ್ಟಲ್ಲ, ಸುಮ್ಮನೆ ನಾಚಿಗೆ ಅಂತಾಳೆ ಆಕೆ. ಭಾಳ ಸಣ್ಣ. ಹಾಂ, ಇದು ಓಕೆ ಓಕೆ. ಸರಿ, ಕಳಸಕ್ಕೆ ತಾಳೆ ಹಾಕಕ್ಕೆ ತಾನಕತ್ತೇನು? ಕಳಸಕ್ಕೆ ಹಾಕಕ್ಕೆ ತಾಯಿಗೆ ಹಾಕಕ್ಕೆ ತಾಳಿ ತಾನಕತ್ತಾಳ. ಚಲೋ ನೋಡಿ ತಗೋ.
ವಾಸ್ತು ಗಿಡಗಳು ತಗೊಂಡಿವಿ. ನೀರು ಎಲ್ಲ ವಾಸ್ತು ಪ್ರಕಾರ ನಡಿಬೇಕಲ್ಲ ನಮ್ಮ ಮನೆಯಾಗ, ಹಂಗಾಗಿ ವಾಸ್ತು ಗಿಡನೂ ಇಲ್ಲ ಅಂತ ವಾಸ್ತು ಪ್ರಕಾರ ಗಿಡ ತಗೊಂಡಿವಿ. ಅಷ್ಟೇ. ಎಷ್ಟಾಯ್ತು ನೋಡ್ರಿ. ಬೆಳೆ ಏನು ಬೇಕು ನೋಡ್ರಿ ಇಷ್ಟಕ್ಕೊಂದು ಐಟಮ್ಸ್ ತಗೊಂಡಿವಿ ನಾವು. ಎಲ್ಲ ತಗೊಂಡಿವಿ, ಇವಾಗ ಬಿಲ್ ಮಾಡಕತ್ತಾರ. ಇಲ್ಲಿ 2,000 ಆಗುತ್ತೆ. ಹಾಂ 2,000 ಆಗುತ್ತೆ. 2,000 ಬಿಲ್ ಅಷ್ಟು ತಗೊಂಡಿವಿ. 2,000 ರೂಪಾಯಿ ಬಿಲ್ ಆಗೈತೆ ಅಂತ ನೋಡ್ರಿ. ನಮಗೆ 1500 ಡಿಸ್ಕೌಂಟ್. 1500 ಇಲ್ಲ ಅಷ್ಟೇ ಸರ್. ಇವೆಲ್ಲ ತಗೊಂಡು ಹೋಗೋದು ಅಂತ ಏನೇನೋ ಮಾಡಿ ಕಮ್ಮಿ ಮಾಡಿಸ್ತಾನೆ ರೇಟ್ ನನ್ನ ಗಂಡ. ಕಳ್ಸದ್ಕಾಯಿ ತಗಕ್ ಬಂದು ಇಲ್ಲಿ ಕಳ್ಸದ್ಕಾಯಿ ಕೆಳಕತ್ತೀವಿ. ಇಲ್ಲಿ ಯಾವ ನೋಡಿ ಚಂದ ನೋಡ್ರಿ ಕಳ್ಸದ ಕಾಯಿ ಅಂತ. ಮುಟ್ಟಿದ್ದು ಹೊಡೆದೋಗ್ತದೆ. ಸುಲ್ದಿರ್ಬಾರ್ದಣ್ಣ. ಸಲ ನೀಲ್ದಂಡ ಬೇಕಂತ ನೋಡ್ರಿ. ನೀಲ್ದಂಡ ತನಕತ್ತ. ನೀಲ್ದಂಡ ಹೆಂಗದಾವ ಟೇಸ್ಟ್? ಇದೆಯಲ್ಲ ಇನ್ನೂ ಕಮ್ಮಿ 80-70. ಏನು ಕೆ ಜಿ? ಕೆ ಜಿ ಯಾವ ಟೇಸ್ಟ್ ಐತಿ? 4 ಕಾಲು ಅಂತಾರೆ. ಹೊಸ ಮನೆಗೆ ಹೋದ್ರೆ ರೇಷನ್ ಬೇಕಾಗುತ್ತೆ ಅಂತೇಳಿ ಇವಾಗ ರೇಷನ್ ತರಕಾರಿ ಗಿರ್ಕಾರಿ ಎಲ್ಲ ತನಕತ್ತವ. ಎಲ್ಲ ಇವತ್ತು ರೆಡಿ ಮಾಡ್ಕೊಳಕತ್ತಿ. ಇವತ್ತೇ ಏನು ಮಾಡಕತ್ತಿಲ್ಲ ನೋಡ್ರಿ. ಅವತ್ತೊಂದು ದಿವಸ ತಗೊಂಬಂದಿದ್ದನ್ನು ಇವಾಗ ರೆಡಿ ಮಾಡ್ಕೊಂಡು ಎಲ್ಲಿ ಹಾಕ್ತಾಳನೋ ಹೊಸ ಮನೆಗೆ ಹಾಕ್ಬೇಕಂತ ಫಿಕ್ಸ್ ಆಗ್ಯಾಳ. ದೇವ್ರ ಮನೆ ನೋಡ್ರಿ, ನಮ್ಮ ದೇವ್ರ ಮನೆ ಯಾವ ಥರ ಎಲ್ಲ ರೆಡಿ ಆಗೈತಿ. ಈಗ ಹಾಲು ಉಗ್ಸೋದೊಂದೇ ಲೇಟು. ಮಮತಾ ಇದನ್ನು ಮಾಡ್ಕೊಂಡು ಕುಂತಾಳ. ಅವ್ರ ತಂಗಿ ಪೂಜೆ ಮಾಡಕತ್ತಾಳ. ಮಾಡ್ತೀನಿ. ಮಾತಾಡೋಲ್ಲ ಇವಾಗ. ಹಾಂ ಲಾಗಲ್ಲಿ ಮಾತಾಡೋದ್ನಾಗ ಅದು ಇದು ಅದು ಇದು ಅದು ಇವಾಗ ಮಾತಾಡ. ಈ ಹುಡುಗಿ ಇವ್ರ ಸಿಸ್ಟರ್ ಮಗಳು. ಈ ಹುಡುಗನು ಟೋಟಲ್ 2 ಜನ ಇದ್ದಾರೆ ನೋಡ್ರಿ. ಇವ್ರ ತಂಗಿಗೆ ಮಕ್ಕಳು. ಇವ್ರ ತಂಗಿಗೆ 2 ಮಕ್ಕಳು. ಅಂದರೆ ಈಕಿನ ಸ್ವಲ್ಪ ಜಲ್ದಿ ಮದುವೆ ಆಗೈತಿ ಅಲ್ಲ. ಸೊ ಏನಪ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ಲ. ಆಗ ನನಗೆ ಡಿಫ್ರೆಂಟಾಗಿ ಅನ್ಸಕತ್ತೈತಿ. ಸೊ ಫೈನಲಿ ನಮ್ಮ ಹೊಸ ಮನೆಗೆ ಬಂದು ಹೊಸ ಮನೆ ಇದ್ದಂಗೆ ನಮಗೆ ನೋಡ್ರಿ. ನಮ್ಮ ದೇವ್ರ ಮನೆ ಯಾವ ಥರ ಐತೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಕಾಣಿಸುತ್ತೆ ನೋಡ್ರಿ ನಮ್ಮ ದೇವ್ರ ಮನೆ. ಇವಾಗ ಜಸ್ಟ್ ದೀಪ ಹಚ್ಚಳ ಮಮತಾ. ಇವಾಗ ಹಾಲು ಉಗ್ಸೋದಷ್ಟೇ ಬಾಕಿ. ಹಾಲು ಉಗ್ಸಿಬಿಟ್ರೆ ಮತ್ತು ಮುಂದಿನ ಬೇರೆ 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 ಕೆಲಸ, ಅಡುಗೆ ಮಾಡಿಸೋದು, ಅದು ಮಾಡೋದು ಇದು ಮಾಡೋದು ಮಾಡ್ತಾ ಇರ್ಬೋದು. ಈಗ ಹಾಲು ಉಗ್ಸೋದಷ್ಟೇ ಫುಲ್ ಅಂದರೆ ಫುಲ್ ವೇಟಿಂಗು. ಇವ್ರು ಬರಬೇಕು, ಅವ್ರ ಅಪ್ಪ ಅಮ್ಮ ಬರಬೇಕು. ಅವ್ರ ಅಪ್ಪ ಅಮ್ಮ ಬಂದ ತಕ್ಷಣ ಹಾಲು ಉಗ್ಸೋದು. ಅವ್ರ ಅಪ್ಪ ಅಮ್ಮ ಬರ್ತಾ ಇದ್ದಾನೆ ಅಂತಂದರೆ ಬಿಡ್ರಿ ನಮ್ಮ ಸಾಣಿ ನೀರು ಚೆಲ್ಬಿಟ್ಟಲ್ಲಿ. ಒಂದು ವರ್ಷ ಇಲ್ಲ ಅಂದ್ರೆ ಅದ್ಮೇಲೆ ಕಾಲಿಟ್ಟು ಮತ್ತೆ ಬೀಳ್ತಾಳೆ ಆಕಿನೇ. ಪಾಲ್ತಾಳೆ ನಮ್ಮ ಸಾಣಿ ಹೆಂಗೆ ರೆಡಿ ಆಗ್ಯಾಳ ಅಂತ ತೋರಿಸ್ತೀನಿ ಬಾ. ರೆಡಿ ಆಗಿಲ್ಲ ಆಕಿ, ಬೇರೆ ಸ್ನಾನ ಮಾಡಿಸಿ ಡ್ರೆಸ್ ಹಾಕ್ಸಿ. ಮಗಳು ಇಲ್ಲಿ ನೋಡ, ಆಯ್ ಮಾಡು, ಆಯ್ ಮಾಡ. ಇಲ್ಲಿ ರೆಡಿಯಾಗಿ ಕುಂತಾಳ ಹುಡುಗಿ. ಇನ್ನೂ ರೆಡಿ ಆಗಿಲ್ಲ. ಸೊ ರೆಡಿ ಮಾಡಿಸಿ ಫುಲ್ಲು ಪಾಸಿಟಿವ್ ಥಿಂಕ್ ಮಾಡಕತ್ತೀವಿ. ಪೂಜೆ ಮಾಡಿದಾಗ ಏನೋ ಒಂದು ನೆಮ್ಮದಿ ಸಿಗುತ್ತಂತಾರೆ ಆ ಥರ. ಈಗ ಪೂಜೆ ಮಾಡಕತ್ತಾಳ ಮಮತಾ. ಪೂಜೆ ಮಾಡಿ ಸಿಗಮ್ರಿ ಬರ್ರಿ. ಇಲ್ಲಿ ಎಷ್ಟು ತಣ್ಣ ಗಾಳಿ ಬರುತ್ತಂದ್ರೆ ಇಲ್ಲಿ ನಿಂತ್ಕೊಂಬಿಟ್ರೆ ಮನ್ಯಾಗಿರೋ ಫ್ಯಾನ್ ಹಾಕಿರೋ ಫ್ಯಾನ್ ಕೂಡ ಬೇಕಾಗಿಲ್ಲ ಅನ್ಸುತ್ತೆ. ಆ ಲೆವೆಲಿಗೆ ಗಾಳಿ ಬರುತ್ತೆ ತಣ್ಣಗೆ. ಬೆಳಗ್ಗೆ ಸಾಯಂಕಾಲ ಆನ್ ಟೈಮ್ ಬರುತ್ತೆ ನೋಡ್ರಿ. ಬೆಳಗಾಗತ್ತ ದೇವರಿಗೆ. ಎಲ್ಲರೂ ಚಂದ ಇರ್ಬೇಕು, ಆದರೆ ನಾನಿರ್ಬೇಕು.
ಇಲ್ಲೆಲ್ಲ ರಂಗೋಲಿ ಹಾಕಿ ಹೆಂಗೆ ಕೆಡ್ಸ್ಯಾರ ನೋಡಿ ಇವರೆಲ್ಲರೂ ಮೂವರು. ರಂಗೋಲಿ ಹುಡ್ರು ಇದ್ರ ಮನ್ಯಾಗಿದೆ ಸೆಲಿಬ್ರೇಷನ್ ಮಾಡಿ ಎಲ್ಲರೂ ಆಶೀರ್ವಾದ ತಗೋರಿ. ಜೇಜಿ ಮಾಡು ಜೇಜಿ ಮಾಡು ಕೈ ಮುಗಿ ಕಿಲೋಡ್ರಮ್ಸ ಕೈ ಮುಗಿದ ಹೆಂಗ್ ಮಗಳದ ಇವ್ರಿಗೆ ಒಳ್ಳೇದಾಗ್ಬಿಡ್ಲು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನೆಕ್ಸ್ಟ್ ಅವ್ರ ತಂಗಿ ನಿಮ್ಮ ಮಕ್ಕ ನೋಡ್ಯಾರ ಜೊತೆ ಪೂಜೆ ಮುಗೀತು ಆಯ್ತಾ? ಪೂಜೆ ಕುಂಕುಮ ಹಚ್ಚಲ್ಲನ? ಪೂಜೆ ಮಾಡಿದ್ವಿ ಮುಗಿಸಿದ್ವಿ. ಇವಾಗ ಅವ್ರು ಬಂದ್ರೆ ಅವ್ರ ಅಪ್ಪ ಅಮ್ಮ ಬಂದ್ರೆ ಹಾಲು ಉಗ್ಸ್ಬೇಕಂಬದೈತಿ. ಅವ್ರ ಅಪ್ಪ ಅಮ್ಮ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಬರ್ತೀನಿ ಅನ್ನಕತ್ತಾರ ಅವ್ರು. ಸೊ ಬರ್ರಿ ಹಾಲು ಉಗ್ಸಾಕತ್ತೀವಿ ನಾವು. ಇವಾಗ ಮಾಡಕತ್ತಾಳ ಅಂತ ತಗೊಂಬರ್ರಿ ತೋರ್ಸ. ಹಾಲು ಹಾಕಕತ್ತಾಳ. ಮಕ್ಕಕ್ಕೆ ಬರ್ಕಂತ ಸುಮ್ಮನೆ ಅದು. ಆಕೆ ಮಕ್ಕ ಹಿಂಗೆ ತೋರ್ಸಕ್ ಹೋಗಿನಲ್ಲ, ಹಿಂಗೆ ತೋರ್ಸಿ ಬಾ ಅಂತೇಳಿ ಹಿಂಗೆ ರಪ್ಪ ಅಂತ ಹಿಂಗೆ ಹೊಡಕಂದ ಕೈ ಆಪ ಆಗೈತೆ ಅದು ನೋಡಿಲ್ಲ. ಒಳ್ಳೇದಾಗಲಪ್ಪ. ಕೃಷ್ಣಗ್ ಮಾತ್ರ ಒಳ್ಳೇದಪ್ಪ. ತಗ ನೀನು ಬರೇ ಕೂದ್ಲ ತೋರ್ಸಕತ್ತೀನಿ, ಹಿಂದಲಿಂದ ಬರೇ ಕೂದ್ಲ. ಅಲ್ಲ ಮುಂದೆ ಸ್ವಲ್ಪ ಈ ಕಡೆ ತಿರುಗಿ ಕ್ಯಾಮ್ರಾ ಒಳಗೆ ಮನೆ ಮಾಡ್ಕೊಂಡಿದ್ ನೋಡ ಹೆಂಗ್ ಮಾಡಕ್ ಗೊತ್ತಾನ? ನಾನು ತೋರಿಸ್ತೀನಿ ಅದಕ್ಕೆ. ಈ ಕಡೆ ಹಿಂಗ್ ಒಳಬಾರ್ದ. ಅಯ್ಯಯ್ಯೋ ಅಂತಲ್ಲ ಚಲಿಕೆ ಅಂದ ಅದಕ್ಕೆ ಆಹೋ ಒಂದ್ಸಲ ಪೆಟ್ಟು ತಿಂದಲ್ಲ ಅದಕ್ಕೆ ನೀನು ಪೆಟ್ಟು ತಿಂದಲ್ಲ ಅದಕ್ಕೆ ನೀನು ಹುಷಾರಾಗಿ ಮಾಡ್ಬೇಕಂತ ಆ ಕಡೆ ಗಮನ ಇರುತ್ತಲ್ಲ ಇಂದ ಕರೆಕ್ಟ್. ನನ್ಗೆ ಎಲ್ಲ ಬ್ಯಾನೆ ಆಗದ. ಅದಕ್ಕೆ ಅಷ್ಟು ಕೇರ್ಫುಲ್ ಆಗಿದೆ ಇವಾಗ. ಹಾಲು ಉಕ್ಕಬೇಕಲ್ಲ ಏಟತ್ತಿದ್ರ ನೀನು ಅದಕ್ಕೆ ಇದಾಗ್ಬಿಟ್ಟು ಉಕ್ಕಬೇಕಲ್ಲ. ಸೊ ನೋಡ್ರಿ ನಮ್ಮ ಮನೆಗೆ ಹಾಲು ಉಕ್ಕಿಸಿದ್ವಿ. ಇದು ಉಕ್ಕಬೇಕದ ಹಾಲು ಉಕ್ಕಬೇಕು ನೋಡ್ರಿ. ಹಾಲು ಕ್ಲಾಪ್ಸ್ ಬಿಡ್ರಿ. ನಾವು ಚಪ್ಪಾಳೆ ಹೊಡೆಯಕ್ಕೆ ನಾನು ಹೊಡಿಬೇಕಾದ್ರೆ ನನ್ನ ಕೈಗೆ ಐತಿ ಕ್ಯಾಮ್ರಾ. ಕ್ಯಾಮ್ರಾ ಹಾಕಿನಿ ಹಿಡ್ಕೊಂಡಾರ ಫಸ್ಟ್ ಟೈಮ್ ವೇಸ್ಟ್ ಮಾಡ್ರಿ, ಏನಾಗಲ್ಲ ಬಿಡು. ಹೊಸ ಮನೆಯಲ್ಲಿ ಹಾಲು ಉಕ್ಕಿದಷ್ಟು ಮನೆ ಉಕ್ತಾ ಇರುತ್ತೆ. ದೇವರು ದಯೆಯಿಂದ ನಮಗೆ ಒಳ್ಳೇದಾಗಲಿ. ಎಲ್ಲರಿಗೂ ಒಳ್ಳೆ ಫಸ್ಟ್ ಕೃಷ್ಣನಿಗ ನಮ್ಮ ಅಕ್ಕಗ ಒಳ್ಳೇದಾಗ್ಲಿ. ಎಲ್ಲರೂ ಚಂದ ಇರ್ಬೇಕು, ಅದ್ರಾಗ ನಾನು ಇರ್ಬೇಕಂತ ಅನ್ಕೊನೋದು ನಾನು. ನೋಡಂಬ್ರಿ ಹೊಸ ಮನೆಗೆ ಬಂದೀವಿ. ಹೊಸ್ದಾಗಿ ಏನೇನಾಗುತ್ತೆ ಏನೇನಾಗುತ್ತೆ ಎಲ್ಲ ನಿಮ್ಮ ಹತ್ರ ಹೇಳ್ತೀವಿ, ಒಂದು ಬಿಡ್ಲಾರಂಗ. ಇವಾಗ ಅದೇ ಹಾಲನ್ನ ಟೀ ಮಾಡ್ಕೊಂಡು ಕುಡಿಬೇಕು. ಇಲ್ಲಿ ನೋಡು ಇವ್ರ ಮಮ್ಮಿ ಬಂದು ನೋಡ್ರಿ, ಮಮತಾರವ್ರ ಮಮ್ಮಿ ಇವಾಗ ಹಾಲು ಉಗ್ಸಿ ಹಾಂ ಯಾವಾಗ ಕರ್ದಿ ಹೆಂಗೈತಿ ಮನೆ? ಚೆನ್ನಾಗೈತೆ. ಹೆಂಗ ಅನ್ಸುತ್ತ ಅದು ಆ ಹಳೆ ಮನೆ ಇದ್ದಂಗೆ ಈ ಮನೆ? ಹುಡ್ರಿಗೆ ಆಡಕ್ಕೆ ಬೇಸಾಗುತ್ತಂತೆ. ನಮಗೇನು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಾಗ್ಬಿಟ್ಟಿತ್ತು ಅಂದ್ರೆ ಹಳೆ ಮನ್ಯಾಗ
ವೀಡಿಯೋ ಮಾಡೋಕೆ ಆಗ್ತಿದ್ದಿಲ್ಲ. ಅದು ವೀಡಿಯೋ ಮಾಡಿದ್ರೆ ಎಲ್ಲಿ ಒಂದೇ ಜಾಗದಲ್ಲಿ ನಿಂತು ಮಾಡ್ತಿದ್ವಿ ನಾವು. ನಮ್ಮ ರೀಲ್ಸ್ ನೋಡಿರ್ತೀರಿ ನೀವು, ಒಂದೇ ಜಾಗದಾಗ ಜಾಸ್ತಿ ವೀಡಿಯೋ ಮಾಡಿ ನಾವು. ಬರೇ ಮನೆ ಬಾಕ್ಲು ಆ ರಿಮೋಟ್ ಸೌಂಡ್ ಕಮ್ಮಿಡ ತಾಯಿಲಿ ರಿಮೋಟ್ ಸಾರಿ ಇದು ಬಾಕಲ್ ತಾಕ್ಬಿಟ್ರ ಮತ್ತೆ ನಾವು ನಮ್ದೊಂದು ಇದು ಡಿಸೈನ್ ಮಾಡಿದ್ವಲ್ಲ ಅಲ್ಲಿ ಬಿಟ್ರೆ ಮತ್ತೆ ಎಲ್ಲಿ ಮಾಡಿಲ್ಲ ವೀಡಿಯೋಸ್ ರೀಲ್ಸ್ ನೋಡಿರ್ತೀರಿ. ಇವ ನೋಡ್ರಿ ಅವ್ರ ಅಪ್ಪ ಇಲ್ಲಿ ಬಂದು ಕುಂತ ನೋಡ್ರಿ. ಒಳಗೆ ಬರೋಕ್ಕಾಗಲ್ಲ. ಬರ್ರಿ ಹಾಲು ಸಿದ್ದಾತು. ಇವಾಗ ಎಲ್ಲರೂ ಟೀ ಕುಡಿಯೋಣ. ಟೀ ಕುಡಿದು ಸಿಗತ್ತೀವಿ. ಚೆನ್ನಾಗಿ ಕಾಣ್ತದೆ. ನಂಗೆ ಅಲ್ಲಿ ಹೊಡ್ಯಾಕತ್ತೈತಿ. ಯಾಕ ಗೊತ್ತಿಲ್ಲ, ಜೋಕಾಕತ್ತೈತಿ ಯಾಕಂತ. ಅಲ್ಲಿ ಬೇನಾಗೈತಲ್ಲ, ಅದಕ್ಕೆ ಏನು ಮಾಡೋಕ್ಕಂತ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಏನು ಮಾಡ್ತಾರೆ ಎಲ್ಲದಕ್ಕೂ ಬರೀ ಹಾಸ್ಪಿಟ್ಲ್. ಮಮತಾಗ ಹಾಸ್ಪಿಟ್ಲಿಗೆ ಹೋದಷ್ಟು ನಾನು ಯಾವಾಗೂ ಹೋಗೇ ಇಲ್ಲ. ಅಷ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ನನ್ನ ಕರೆಕ್ಟ್ ಹೇಳಿ ಯಾವ್ದ್ಯಾವ್ದಕ್ಕೆ ರೀ ಪ್ರೆಗ್ನೆಂಟ್ ಇರೋದು ಒಂದಕ್ಕೆ ಬಿಟ್ರೆ ಮತ್ತೆ ಯಾವ್ದಕ್ಕೆ ಹೋಗಿರಿ. ನೀನು ಊಟ ಮಾಡಲ್ಲ, ಸರಿಗೆ ಊಟ ಹೋಗಲ್ತ. ಏನು ಜೋಳಿಗೆ ಅದು? ಹಾಂ, ಅದು ಮುಂದಕ್ಕೆ ಬೇಕಾಗತ್ತೆ ಪಾಪ ಬಂದಾಗ ಅಂತ ಸುಮ್ಮನೆ. ಅದು ಅಷ್ಟೈಟ್ ಏನಿಲ್ಲ ನಿಮ್ಗೆ ಇದ್ದಾಗ, ಅದಕ್ಕೆ ಸುಮ್ಮನೆ ಅಲ್ಲ ಬೇಕಾಗತ್ತದ. ಆಮೇಲೆ ಇದು ಪ್ಯಾನ್ ಬಂದ್ ಎದಕ್ಕೆ ಬೇಡ ಬೇಡ ಅಂತ ಇಲ್ಲಿ ಎಲ್ಲಿ ಕಟ್ಟಕ್ಕಿಲ್ಲ ಜೋಳಿಗೆ. ನೋಡ್ರಿ ಇದು ನಾವು ತಗೊಂಬಂದು ಇಟ್ಕೊಂಡಿದ್ವಿ. ಆದ್ರೆ ಇಷ್ಟು ದಿನ ಯೂಸ್ ಮಾಡಿದ್ದಿಲ್ಲ, ಇವತ್ತು ಯೂಸ್ ಮಾಡಕತ್ತೀವಿ. ಇದು ಈ ಥರ ಕುಡಿಬೇಕಂಬುದು ಖುಷಿ ಇತ್ತು ನಮಗೆ. ಹಂಗಾಗಿ ಇವತ್ತು ತೆಗೆದು ಯೂಸ್ ಮಾಡಕತ್ತೀವಿ ನೋಡ್ರಿ ಇವನ್ನೆಲ್ಲ. ಮಮ್ಮಿ ಚಾ ಹೆಂಗೆ ಬರ್ತಲ್ಲ ನೋಡ್ರಿ. ಚಾ ಅಂದ್ರೆ ಹೆಂಗೆ ಬರ್ತಲ್ಲ ನೋಡ. ಚಾ ತಗ. ಹೆಂಗೈತೆ ಮನೆ? ಏನು ಕ್ಯಾಮ್ರಾ ಹಿಡಿದ ತಕ್ಷಣ ಸೈಲೆಂಟ್ ಆಗಿಬಿಡತ್ತೆ. ಹೆಂಗೆ ಅನ್ಸಾಕತೈತಿ? ಚಲೋ ಮನೆ, ಏನು ಬೇಸಿಲ್ಲ. ಹ್ಞೂ ಅಷ್ಟೇ. ಚೆನ್ನಾಗಿದೆ, ಒಳ್ಳೆ ಮನೆ ಚೆನ್ನಾಗಿದೆ, ಒಳ್ಳೆ ಮನೆ ಸಿಕ್ಕಿದೆ ನಮಗೆ ಅಷ್ಟೇ. ನಾನು ಕ್ಯಾಮ್ರಾ ಹಿಡಿದ ತಕ್ಷಣ ಬೆಂಗಳೂರು ಭಾಷೆ ಬಂದ್ಬಿಡ್ತಾವಲ್ಲ, ಅದಕ್ಕೆ ಬಂದ್ಬಿಟ್ಟದ ನನಗೆ. ಬೆಂಗಳೂರು ಭಾಷೆ ಬಂದ್ಬಿಡ್ತಾವ. ಕ್ಯಾಮ್ರಾ ಆಫ್ಲೈನ್ನಾಗ ಹೆಂಗೆ ಮಾತಾಡ್ತೀನಿ? ನಾನು ಹುಟ್ಟಿದೆ ಬೆಂಗಳೂರಾಗ. ಹಾಂ, ನನ್ನ ಬೆಂಗಳೂರು ಭಾಷೆ ಹುಟ್ಟಿದ್ದು ಬೆಂಗಳೂರಾಗ ಅಂತೇಳಿ ನಾನು ಹುಟ್ಟಿದ್ದು ಚಂದ್ಕೊಡ್ಲಿ. ನಾನು ಮಾತಾಡ್ತೀನಿ ಬೆಂಗಳೂರು ಭಾಷೆ. ಆದರೆ ನಮ್ಮೂರು ಕರಡಿಗೆ ಮಾತಾಡಿದ್ನ ಅದು ಏನಾಗ್ಬಿಡುತ್ತಂದ್ರೆ ಇವಾಗ ಭಾಳ ಕಂಟ್ರೋಲ್ ಮಾಡಕತ್ತೀನಿ ನಾನು ಬೆಂಗಳೂರು ಭಾಷೆ ಮಾತಾಡೋದಂತ ಅನ್ನೋದಕ್ಕಿಂತ. ಅದೇ ಫೋನ್ ಹಿಡಿದ್ಬಿಟ್ರೆ ಬೆಂಗಳೂರು ಭಾಷೆ ಮಾತಾಡ್ಬೇಕು ಅನಿಸ್ಬಿಡುತ್ತೆ. ಅದು ಹಂಗೆ ಮಾತಾಡ್ಬಾರ್ದಂತ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದ್ರೆ ಆಗಲ್ಲ. ಅದನ್ನು ಮಾತಾಡ್ಬಾರ್ದಂತ ಏನಿಲ್ಲ, ಮಾತಾಡ್ತೀನಿ ನಾನು. ಕ್ಯಾಮ್ರಾ ಬಂದಾಗ ಒಂಥರ ಕರೆಕ್ಟಾಗಿ ಮಾತಾಡ್ಬೇಕಲ್ಲ, ಜಾಸ್ತಿ ಜನ ನೋಡ್ತಿರ್ತಾರೆ ಅಂದ್ಕೊಂಡು ಸ್ವಲ್ಪ ಬೆಂಗಳೂರು ಭಾಷೆ ಎಳೆದು ಬಿಡ್ತೀನಿ ಆವಾಗ. ಅಲ್ಲಪ್ಪ, ಬೆಂಗಳೂರು ಭಾಷೆ ಜಾಸ್ತಿ ಮಾತಾಡೋದ್ನಲ್ಲ. ನನಗೆಲ್ಲ ನಮ್ಮ ಸ್ಟೈಲ್ನಾಗ ಮಾತಾಡೋದು ಬರುತ್ತಾ, ಆದರೆ ಕ್ಯಾಮ್ರಾ ಮುಂದೆ ಸಡನ್ಲೇ ಚೇಂಜ್ ಆಗಿಬಿಡುತ್ತೆ ಬೆಂಗಳೂರು ಭಾಷೆ. ಹಂಗ ಜನ ನೋಡಿದ್ರೆ ಜನಕ್ಕೆ ಅರ್ಥ ಆಗ್ಬೇಕು. ತನಕ ಹೋಗ್ಬೇಕಂತ ರೆಡಿ ಆಗೀವಿ. ಇವಾಗ ಮನೆಗೆಲ್ಲ ಪೂಜೆ ಮುಗ್ದೈತಿ. ನೋಡಿ ಅನ್ಕೊಂತೀನಿ. ಈ ಪೂಜಾ ಸಾಮಾನಿ ತರಾಗ ಏನಾದರೂ ತಪ್ಪಾಗೈತೇನೋ ನನಗೆ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋಷ್ಟೇ ತಗೊಂಬಂದಿ ನಾನು. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಮಂಗಳವಾರ. ಅಲ್ಲ ಹೇಳಕ್ಕಂತಿ ನಾನು ಇವಾಗ ತಗೊಂಬಂದಿವಲ್ಲ ಪೂಜೆ ಸಾಮಾನು. ಇವಾಗ ಕೆಲವೊಬ್ರು ಕಮೆಂಟ್ ಆಗ್ತಿರ್ತಾರೆ, ಇವಾಗ ಡೆಲಿವರಿ ಆದಮೇಲೆ ಮತ್ತೆಲ್ಲ ಮುಡ್ಚೆಟ್ಟಾಗುತ್ತಲ್ಲ, ಯಾಕೆ ತಗೊಂಬಂದಿರಿ ಅಂತ ಕಮೆಂಟ್ ಆಗ್ತಿರ್ತಾರೆ. ಅದ್ರ ಸಂಬಂಧ ಇವಾಗಲೇ ಹೇಳಕತ್ತೀನಿ ನಾನು. ಏನಾಗುತ್ತಾ ಅದು ಸರಿನಾ ತಪ್ಪ ನನಗೆ ಗೊತ್ತಿಲ್ಲ. ಯಾಕಂದರೆ ಹೊಸ ಮನೆ ತಂದಮೇಲೆ ಎಲ್ಲ ಹೊಸವೇ ಇರಬೇಕಲ್ಲ ಅಂತ ಹೇಳಿ ತಗೊಂಡಿದ್ದು ನಾನು. ನೋಡಮ್ಮ, ಡೆಲಿವರಿ ಆಯ್ತು ಅಂತಂದ್ರೆ ಬರೀ ಕಾಯಿ ಅಷ್ಟೇ ಚೇಂಜ್ ಮಾಡಿದ್ರೆ ಆಯಿತು ಅಂಥೇಳಿ ನನಗೆ ಅನಿಸಿತ್ತು. ನಾನು ಅದಕ್ಕೆ ಹಂಗೆ ಮಾಡೀನಿ. ಏನಾದರೂ ತಪ್ಪಿತ್ತಂದ್ರೆ ಹೇಳ್ರಿ, ನಾನು ಸರಿ ಮಾಡ್ಕೊತೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ರಿ, ಎಲ್ಲ ರೆಡಿಯಾಗೀವಿ. ನೋಡ್ರಿ ಹೆಂಗೆ ಮಾಡಕ್ಕ.
ನಮ್ಮ ಸಾನಿದು ಇನ್ನೊಂದು ಭಯ ಆಗಿಬಿಟ್ಟೈತಿ. ಏನು ಭಯ ಅಂದ್ರೆ ನಿಮ್ಮ ಸಾನಿ ಇಲ್ಲಿ ಸಂಡೆ ನೋಡ್ರಿ, ಇಲ್ಲಿ ಹಿಂಗೆ ಏರ್ ಬಿಡ್ತಾಳ ಅಂತ ಭಯ ಆಗಿಬಿಟ್ಟೈತಿ. ಸೊ ಇವಾಗ ಹೋಗಮ್ರಿ ದೇವಸ್ಥಾನಕ್ಕೆ. ಹೆಂಗ್ ಬಿಡ್ತು ನೋಡ್ರಿ ಇಷ್ಟ ಆಯ್ತಂದ್ರೆ ಇನ್ನ ಇಷ್ಟ ಆಳ ಅಷ್ಟೊಂದು ಮಾಡ್ತಾಳೆ ಆಕಿ. ಮಾಡಾಗೈತಿ ಜಲ್ದಿ ನಡ್ರಿಪ್ಪ, ಮಳೆ ಬರ್ತಪ್ಪಿ ಜಗ್ಗಿ ಮಾಡ ನೋಡ್ರಿ ಕರ್ರಗೈತಿ. ಬಾಳೆ ಮಸ್ತ್ ಬರ್ರಿ, ಈಗ ಟೈಮ್ ಆಗೈತಿ, ಜಲ್ದಿ ಹೋಗಿ ಬರಮ್ರಿ. ಮೊಸರು ಪಾಕೆಟ್ ನನ್ಗೆ ಅರೆದಾಗವಲ್ರಿ, ತನಗೆ ಆಗಕತ್ತೈತೆ ನೋಡ್ರಿ. ಇಷ್ಟು ಮಾಡ್ತಾನೆ ನನ್ನ ಗಂಡ ಅಂದ್ರೆ ಏನು ಬರುತ್ತೆ ಅದು ನೋಡ್ರಿ. ಒಂದು ದೇವಸ್ಥಾನಕ್ಕೆ ಬಂದ್ವಿ, ಮಾರಮ್ಮ ದೇವಸ್ಥಾನಕ್ಕೆ. ನಮ್ಮ ಸಾನಿ ನೋಡ್ರಿ ಹೆಂಗೆ ಹೊಡ್ರಕತ್ತೆ. ಅದೇ ಪ್ಲೇಟ್ ನೋಡ್ಕ, ಅರೆ ಎದುರುಗಡೆ ಕುಂತು ಬಿಟ್ಟಲ್ಲ ನೋಡ್ರಿ ದೇವಸ್ಥಾನ. ಮಳೆ ಬಂತ, ಮಳೆ ಜೋರು ಬರೋದು ಮಳೆ. ಟೈಮಿಗೆ ನೋಡ್ರಿ. ಅಷ್ಟೇ ಈ ಎಲ್ಲ ತೋರ್ಸ್ಕೊಂಡ್ ಬಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿವಿ. ಮಳೆ ಸರ್ರ ಅಂತ ಬಂದ್ಬಿಡ್ತಿ, ಮೈಯೆಲ್ಲ ತೋರಿಸಿ ಎಷ್ಟು ಸ್ಪೀಡ್ ಬಂತಂದ್ರ ಮೈಯೆಲ್ಲ ಕರ್ದ ತೋರ್ಸ್ಕೊಂಡ್ ಬಂದೀವಿ. ಸಾಣಿನೂ ಕರ್ಕೊಂಡು ಹೋಗಿದ್ವಲ್ಲ, ಜಲ್ದಿ ಬಂದಿವಿ. ಸೊ ನಿನ್ನೆ ಎಣ್ಣೆ ಮಾಡೋಕ್ಕಾಗಲಿಲ್ಲ ಲಾಗು, ಯಾಕಂದರೆ ನಿನ್ನೆ ಸ್ವಲ್ಪ ಇವ್ರ ತಂಗಿ ಗಾಡಿ ಮೇಲಿಂದ ಬಿದ್ದುಬಿಟ್ಟಿದ್ಲು. ಹಂಗಾಗಿ ಆಕಿನ ಕರ್ಕೊಂಬರಕ್ಕೆ ಹೋಗಿದ್ವಿ. ನನಗೆ ಅವಾಗೇ ಫೋನ್ ಬಂತದ, ಅವಾಗ ಕರ್ಕೊಂಬರಕ್ಕೆ ಹೋಗಿದ್ವಿ. ಹಂಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ಬರೋಕ್ಕೆ, ಲಾಗ್ನೂ ಮಾಡೋಕ್ಕಾಗಲಿಲ್ಲ. ಮಳೆಯಲ್ಲಿ ಬರ್ತಾಯಿದ್ರು ಇವ್ರ ಅಪ್ಪ ಮತ್ತು ಅವ್ರ ತಂಗಿ. ಅದು ಸ್ಲಿಪ್ಪಾಗಿ ಕಾಲಿಗೆ ಏಟಾಗೈತೆ ಸ್ವಲ್ಪ ಅವ್ರ ತಂಗಿಗೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ನಿನ್ನೆ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ, ಚಾರ್ಜ್ ಇದ್ದಿದ್ದಿಲ್ಲ ಅರ್ಧಾಗದ. ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಅಂದು ಮುಗಿಸ್ಕೊಂಡು ಬಂದು ನೈಟ್ ಮಕ್ಕಂದ್ಬಿಟ್ಟು ಇಲ್ಲೇ ಮಕ್ಕಂದು ಇವಾಗ ಎದ್ದು ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಇದು ನಿನ್ನೆ ಲಾಗ್ ಬಿಟ್ಟಿದ್ದೆ, ನಾವು ಹೊಸ ಮನೆಗೆ ಬಂದೀವಿ ಅಂತೇಳಿ. ಅದು ಕಮೆಂಟ್ ನೋಡ್ತಾ ಇದ್ದೀನಿ, ಫುಲ್ ಒಬ್ಬರು ಹೆಸ್ರು ಹೇಳ್ಯಾರ. ಅವ್ರ ಹೆಸ್ರು ಅವ್ರದ್ದೇ ಮನೆ ಅಣ್ಣ ಹೇಳ್ರಿ ಪ್ಲೀಸ್ ಹೇಳ್ರಿ ಹಂಗಿಂಗಂತ ಎಲ್ಲ ಕೇಳಾಕತ್ತೀರಿ. ಅವ್ರ ಬಗ್ಗೆ ಹೇಳ್ಬೇಕು, ಈ ಮನೆ ಬಗ್ಗೆನೂ ಹೇಳ್ಬೇಕು. ಅದು ಇವಾಗ ಹೇಳಲ್ಲ, ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಯಾಕಂದರೆ ಇದು ಲಾಗ ತುಂಬ ದೊಡ್ಡದಾಗ್ಬಿಡತ್ತೆ. ಅದಕ್ಕೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಪಕ್ಕ ಅದ್ರ ಬಗ್ಗೆ ಏನಾಗೈತಿ ಏನೇನಿಲ್ಲ ಅಂತಂದು. ಸೊ ಇಷ್ಟು ಹೇಳ್ತಾ ಈ ಲಾಗ್ಲಿಗೆ ಎಂಡ್ ಮಾಡ್ತೀನಿ. ಯಾರು ಬೇಜಾರಾಗ್ಬಿಡ್ರಿ, ಯಾಕಂದ್ರೆ ತುಂಬ ದೊಡ್ಡದಾಗ್ಬಿಟ್ಟಿದೆ ಲಾಗು. ಹಂಗಾಗಿ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಪಕ್ಕ. ಇವಾಗ ನೀವು ಸ್ನಾನ ಮಾಡ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಬೇಕು. ಹಂಗಾಗಿ ನೆಕ್ಸ್ಟ್ ಲಾಗ್ವರೆಗೂ ವೇಟ್ ಮಾಡಿರಿ ಅಂತ ಹೇಳ್ತೀನಿ ಪ್ಲೀಸ್. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡ್ರಿ. ಮಾತಾಡಿ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಮಾಡೋದು ಮರಿಬೇಡ್ರಿ.